ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದೇಶ ಶರಣರನ್ನ, ರಾಷ್ಟ್ರದ ಎಲ್ಲ ನಾಯಕರನ್ನು ಸ್ಮರಿಸಿಕೊಂಡು ಆ ಪರಂಪರೆಯ ಈ ಹೊಸಪೇಟೆ ಜಿಲ್ಲೆಯ ನಗರದಲ್ಲಿ ಇಂದು ನಡೆಯುತ್ತಿರುವಂತ ಕೆಲವೇ ವರ್ಷಗಳಲ್ಲಿ ಬಹಳ ಜನರ ಆರೋಗ್ಯವನ್ನು ಮನಸ್ಸನ್ನು ಗೆದ್ದಂತ ಈ ಬಯೋಟೈರನ್ ಈ ಕಂಪನಿಯ ಆರೋಗ್ಯ ಶಿಬಿರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಶಿಬಿರಾರ್ಥಿಗಳೇ, ಈ ಕಂಪನಿಯ ಎಲ್ಲ ಟಾಪ್ 10 ಮುಖ್ಯಸ್ಥರೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಆರೋಗ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟದ ಒಂದು ಮಾತು ಹೇಳ್ತಾರೆ, ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ ಅಂತ ಹೇಳಿ. ನಾವು ಎಷ್ಟೇ ಅದಕ್ಕೆಲ್ಲ ಮೂಲ ಕಾರಣ ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ನಾವು ಬಲ್ಪ್ ಏನು ಬರ್ನ್ ಆಗಿರ್ತೈತಲ್ಲ, ನೋಡಕ್ ಬಲ್ಪ್ ಆಗಿರದೇ ಇರ್ತೈತಲ್ಲ, ಅದರ ಒಳಗೆ ಅದರ ಶಕ್ತಿ ಇರೋಂಗಿಲ್ಲ. ನಾವು ನೋಡಕ್ ಮನುಷ್ಯರಾಗೇ ಇರ್ತೇವಿ ಆ ವಯಸ್ಸಿನ ತಕ್ಕಂಗ, ಆದ್ರೆ ಏನು ಹುರುಪಿರೋಂಗಿಲ್ಲ ನಮ್ಮ ಶರೀರದಲ್ಲಿ. ಆ ಕಾರಣಕ್ಕಾಗಿ ಈ ಕಂಪನಿ ಏನು ಬಂತಲ್ಲ, ಇದು ಏನು ಔಷಧ ಇಲ್ಲ, ಪತ್ತೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವು ನಂಬಿಕೆ ಮಾತ್ರ ಬೇಕಿದಕ್ಕೆ. ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ ಮಹಾತ್ಮರು. ನಮ್ಮ ಜಗತ್ತಿನ ರಾಷ್ಟ್ರದ ಇಂಜಿನಿಯರ್ ಆದಂತ ಸರ್ ಎಂ ವಿಶ್ವೇಶ್ವರಯ್ಯ ಬಹಳ ಪ್ರಮುಖರು. ಅವರು 100 ವರ್ಷಗಳ ಹಿಂದೆ ಜೋಗ ಜಲಪಾತಕ್ಕೆ ಹೋಗಿದ್ರಂತೆ. ಹೋಗಿ ಏನ್ ಮಾಡಿದ್ರಂದ್ರೆ, ಅಯ್ಯೋ ಪರಮಾತ್ಮ ಶಿವನೇ ಭಗವಂತ, ಎಷ್ಟು 1000 ಲಕ್ಷ ವರ್ಷದಿಂದ ಎಂತ ಶಕ್ತಿ ಹಾಳಾಗಿತ್ತಲ್ಲ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಅಂತ ನೊಂದ್ಕೊಂಡ್ರಂತೆ. ಅದು ಹೇಗೆಂದ್ರೆ, ಆ ಶರಾವತಿ ನದಿಯಿಂದ ಹೆಚ್ಚಿನ ನೀರು ಬಂದು ಸುಮ್ ಬೀಳ್ತಿತ್ತು. ಅಲ್ಲಿ ವಿಜ್ಞಾನಿಗಳು ಹೋಗ್ತಿದ್ರು, ಮಿನಿಸ್ಟರ್ ಹೋಗ್ತಿದ್ರು, ನೀವು ಹೋಗಿರಿ, ನಾವು ಹೋಗೇವಿ. ಅದರ ನೀರು ಬೀಳೋದ್ರ ಬಗ್ಗೆ ಯೋಚನೆ ಮಾಡಿದಿರಲಿಲ್ಲ. ಯಾವ ಮಂತ್ರಿನೂ ಮಾಡಿಲ್ಲ, ಪ್ರಧಾನಿ ಮಾಡಿಲ್ಲ, ಇಂಜಿನಿಯರ್ ಮಾಡಿಲ್ಲ, ವಿಜ್ಞಾನಿಗಳು ಮಾಡಿಲ್ಲ. ಇವರು ತಲೆಯಲ್ಲಿ ಹೊಳಿತದು, ವಿಶ್ವೇಶ್ವರನ ತಲೆಯಲ್ಲಿ. ಭಗವಂತ ಎಷ್ಟು 1000 ಲಕ್ಷ ವರ್ಷಗಳಿಂದ ಅಂದ್ರೆ ಮೇಲೆ ನೀರು ಬಿತ್ತು, ಚಕ್ರ ಮ್ಯಾಗ್ನೆಟ್ ಒಂದಕ್ಕೂ ಟಚ್ ಆಗಿ ತಿರುಗ್ತು, ಕರೆಂಟ್ ಉತ್ಪಾದನೆ ಆಯಿತು. ಅವರ ದೂರದೃಷ್ಟಿ ಎಷ್ಟು ಶಕ್ತಿಯುತವಾಗಿದ್ದ ಕಾರಣಕ್ಕೆ ಅದನ್ನ ಸುಮ್ಮನೆ ನೋಡಿ ಬಿಡ್ಲಿಲ್ಲ. ಸರ್ಕಾರದಲ್ಲಿ ಗೆಜೆಟ್ ಬುಕ್ ಅಂತ ಒಂದು ಇರ್ತದೆ, ಒಂದು ಯೋಜನೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ಅದು ಸಂಪೂರ್ಣ ಆಗಲಿಕ್ಕೆ ಗೆಜೆಟ್ ಬುಕ್ ನಲ್ಲಿ ಬರೀತಾರೆ. ಬರೆದ್ಮೇಲೆ ಈ ಸಿಎಂ ಹೋದ್ರು, ಮುಂದಿನ ಸಿಎಂ ಅಂದ್ರೆ ಅದು ಮುಂದಿನ ಈ ಕೆಲಸ ಮಾಡೇ ಮುಂದೆ ಯೋಜನೆ ಮಾಡಬೇಕು ಅಂತ ಮ್ಯಾಗ್ನೆಟ್ ನ ಶಕ್ತಿ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಡುವಂತ ನೀರಿನ ಸಹಾಯದಿಂದ, ಆ ಮ್ಯಾಗ್ನೆಟ್ ಚಕ್ರದ ತಿರುವಿಕೆಯಿಂದ ನಮ್ಮ ಇಡೀ ರಾಜ್ಯಕ್ಕೆ ಹೊಸ ಬೆಳಕನ್ನು ತಂದು ಕೊಟ್ಟರವರು. ಹಾಗಾಗಿ ನಾವು ಯಾವುದೇ ಕೆಲಸಗಳಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ರೆ ಅದಕ್ಕೆ ಪ್ರತಿಫಲ ಶೀಘ್ರನೇ ಬರುತ್ತದೆ ಅನ್ಲಿಕ್ಕೆ ಈ ಕಂಪನಿಯ ಉದ್ದೇಶ. ನಾನು 2-3 ವರ್ಷಗಳ ಹಿಂದೆ ನಾನು ಸ್ವಲ್ಪ ಶುಗರ್ BP ಇತ್ತು. ಆದ್ರೆ BP ಗೊತ್ತಾಗಿದ್ದು ಆಮೇಲೆ. ಅವ್ ಡಾಕ್ಟರ್ ಆದವ ತಿಂಗಳ 2 ಸಲ BP ಶುಗರ್ ಚೆಕ್ ಮಾಡ್ತದ, ಒಮ್ಮೆ BP ಚೆಕ್ ಮಾಡಿಲ್ಲ. ನಾನು ನಾರ್ಮಲ್ ಇರಂಗಿದ್ದೆ. ಆದ್ರೆ ಒಂದು ತಿಂಗಳಲ್ಲಿ ನನ್ನ BP ಜಾಸ್ತಿ ಆಗಿ ಎಲ್ಲ ಕೊಬ್ಬಿನಂಶ ಕರಿಗೆ ನೀರಾಗಿ ಹೋಗ್ಬಿಡ್ತು. ಹೇಳ್ತೀನಲ್ಲ, ಇಂಥ ಸಾಪ ನೆಲದಲ್ಲಿ ನಡೆಯಕ್ ಬರ್ತಿದ್ದಿಲ್ಲ. 2.5 ವರ್ಷ ಉಪ್ಪನ್ನ ತಿಂದಿಲ್ಲ. ಆ BP ಪ್ರೋಟೀನ್ ಅಂಶ ಹೋಗಿಂದ ಕುತ್ತಿಗಿಂದ ಕೆಳಗೆ 8 ಲೀಟರ್ ನೀರು ಸ್ಟಾಕ್ ಆಯ್ತು.
KLE ದವಾಖಾನೆ 25 ದಿನ ಅಡ್ಮಿಟ್ ಮಾಡಿದ್ರು ಗರಿನಾಜರ್ ಕರ್ಕೊ ಹೋಗಿ. ಒಂದು ದಿನಕ್ಕೆ ಬರೀ ಅರ್ಧ ಲೀಟರ್ ನೀರು, ಟೀ ಕಾಫಿ ಮಜ್ಜಿಗೆ ಸಾರು ಸೇರಿ ಬರೀ ಅರ್ಧ ಲೀಟರ್, 6 ತಿಂಗಳು ಬರೀ ಅರ್ಧ ಲೀಟರ್ ನೀರು ಕೊಡ್ತೇನೆ. ಮತ್ತೆ 6 ತಿಂಗಳಿಗೆ 3/4 ಲೀಟರ್, 1 ವರ್ಷಕ್ಕೆ 1 ಲೀಟರ್, 2.5 ವರ್ಷಕ್ಕೆ 1.5 ಲೀಟರ್ ಕೊಡ್ಸ್ಯಾರ ಡಾಕ್ಟರ್ ನೀರು. ಹಾಗಾಗಿ ಇವರು ಡಾಕ್ಟರ್ ಮಾಡೋದ ತಪ್ಪು ಜಗತ್ತಿನಲ್ಲಿ ಬಹಳ ಸುಮಾರಾಗೈತಿ. ಶುಗರ್ ಟೆಸ್ಟ್ ಮಾಡ್ತಿದ್ದ, ಆದ್ರ BP ಚೆಕ್ ಮಾಡ್ತಿರ್ಲಿಲ್ಲ. ನಮಗೇನ್ ಗೊತ್ತಾಗ್ತದ ಅವೆಲ್ಲ. ಹಾಗಾಗಿ ಅವನ್ನೆಲ್ಲ ಮತ್ತೆ 3 ವರ್ಷ ಉಪ್ಪಿನ ತಿಂದಿಲ್ಲ ನಾನು. ಆದ್ರೂ ಇತ್ತಿತ್ಲಾಗ ಇದೇನಿದ್ದು ಮ್ಯಾಟು ಬೆಲ್ಟು ನೀರಿನ ಬಾಟ್ಲಿ ಬೆಲ್ಟು ಯೂಸ್ ಮಾಡಕತ್ತಿಂದ ನಮಗೆ ರವಿಕಿರಣ್ ಸರ್ ಮತ್ತೆ ಸೊಂಡೂರು ಅವರು ಶಿಲ್ಪಾ ಅವರು ಫೋನ್ ಹೇಳಂತ ಇವರೆಲ್ಲ ಬಂದ್ರು. ಬಂದ ತಕ್ಷಣ ಅದೇನು ದವಾಖಾನಿಂದ ಬಂದಿದ್ನಲ್ಲ 2.5 ವರ್ಷ ಹಿಂದೆ ಯೋಗ ಮಾಡ್ತೀವಿ, ಲಿಂಗ ಪೂಜೆ ಮಾಡ್ತೀವಿ, ಧ್ಯಾನ ಮಾಡಿದ್ರು 1 ಗಂಟೆ ಮಟ್ಟ ನಿದ್ದೆನೇ ಬರ್ತಿದ್ದಿಲ್ಲ ನನಗೆ. ದೊಡ್ಡ ಚಿಂತೆ ಆಗಿತ್ತು. ಆ ನಂತರ ಇದು ಏನು ಮ್ಯಾಟ್ ಯೂಸ್ ಮಾಡಕತ್ತಿಂದ ಒಂದು 3ನೇ ದಿನಕ್ಕೆ ನಂಬರ್ 1 ನಿದ್ದೆ. ರಾತ್ರಿ 9:30 ಮಲ್ಕೊಂಡ್ರೆ 4 ಗಂಟೆಗೆ ಶಕ್ತಿ ಬಂದಿದೆ. ಆಮೇಲೆ ಪಚನ ಕ್ರಿಯೆ ಚಲೋ ಆಗಿದೆ. ಆಮೇಲೆ ಬೆಳಗ್ಗೆ ನಾಷ್ಟ ಮಾಡಿದ್ರೆ ನಮ್ಗೆ ರಾತ್ರಿ ಊಟ ಮಾಡ್ಬೋದು. ಈಗ ನೀರಿನಲ್ಲೇ ಇರ್ತೇನೆ ನಾನು. ಹಾಗಾಗಿ ಇದು ಕಂಪನಿ ಜನರ ಆರೋಗ್ಯ ದೃಷ್ಟಿಯಿಂದ ಮಾಡ್ತಿರುವುದು, ಇದು ಭಗವಂತನ ಕೊಟ್ಟ ವರ. ಇದು ಈ ಕಂಪನಿ, ಇದಕ್ಕೆ ಯಾವ ಖರ್ಚಿಲ್ಲ, ಔಷಧಿಲ್ಲ, ಮಾತ್ರೆ ಇಲ್ಲ, ಪಥ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲ ನೀವೆಲ್ಲರೂ ವಿಶ್ವಾಸದ ಇಟ್ಟು ಬಹಳ ಮತ್ತೆ ವೇಟ್ ಲಾಸ್ ಮಾಡ್ತೈತಿ, ಮತ್ತೆ ಕೊಲೆಸ್ಟ್ರಾಲ್ ಎಷ್ಟು ಇರ್ಬೇಕು ಅಷ್ಟೇ ಮಾಡ್ತೈತಿ. ಬೆಳಗಾವದಿಂದ ಬಂದ ಮೇಲೆ ಒಂದು ಹೊತ್ತಕ್ಕೆ 6 ಟ್ಯಾಬ್ಲೆಟ್ 2.5 ವರ್ಷ ತಗೊಂಡೇನಿ. ಈಗ ಇದು ಯೂಸ್ ಮಾಡಕತ್ತಿಂದ ಬೆಳಗ್ಗೆ ಊಟ ಮಾಡಿದ್ರೆ ಒಮ್ಮೆ ರಾತ್ರಿ ಮಧ್ಯಾಹ್ನ ಊಟನೇ ಇಲ್ಲ, ಪ್ರಸಾದ. ಅಷ್ಟು ಈ ನೀರಿನಲ್ಲಿ ಅಷ್ಟು ಶಕ್ತಿ ಇದೆ. ಈಗ 5 mg ಒಂದು ಬೆಳಗ್ಗೆ ಶುಗರ್ ಮಾತ್ರೆ, ಅದು ರಾತ್ರಿ ತಗೊಂಡೆ ಇರಲಿಲ್ಲ. ಹಾಗಾಗಿ ಇದರಲ್ಲಿ ನೀವು ಬಹಳ ವಿಶ್ವಾಸವಿಟ್ಟು ನಂಬಿಕೆಯಿಂದ ಇದನ್ನ ಯೂಸ್ ಮಾಡಿದ್ರೆ ಒಂದೂವರೆ ವರ್ಷದಲ್ಲಿ ಉತ್ತಮ ಆಯುಷ್ಯ, ಉತ್ತಮ ನಿದ್ದೆ, ನೀರಡಿಕೆ, ಹಸಿವು, ತೃಷೆ ಎಲ್ಲವೂ ನೀಗಿಸುವಂತ ಶಕ್ತಿ ಈ ಕಂಪನಿಯಲ್ಲಿದೆ, ಈ ಮ್ಯಾಟಿನಲ್ಲಿದೆ. ಇವೆಲ್ಲವೂ ಬಹಳ ವಿಶ್ವಾಸದಿಂದ ಬರೀ ನೀವ ತಗೊಳೋದಲ್ಲ. ನೀವೆಲ್ಲರೂ ಇಲ್ಲಿ ಬಂದವರು ಅಷ್ಟು ಶ್ರೀಮಂತರದಿರಿ. ನಿಮ್ಮ ಮದಿಗೆ, ನಿಮ್ಮ ಮನೆಯ ಫಂಕ್ಷನ್ನಿಗೆ ಬೇರೆ ನಿಮ್ಮ ಸಂಬಂಧಿಕರು ಬರ್ತಾರೆ. ಬದ್ರಕ್ಕೆ ಈಗಂತೂ ಅರ್ಧ ತೊಲಿ, 1/4 ತೊಲಿ, 4 ತೊಲಿ ಬಂಗಾರನ ಕೊಡ್ತಾರೆ. ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ. ಆ ವಧುವರರಿಗೆ ಈ ಮ್ಯಾಟ್ ಕೊಡ್ರಿ ಗಿಫ್ಟ್ ಆಗಿ. ರೇಟು 1 ಲಕ್ಷ ಅಂತ, 1.5 ಲಕ್ಷ ಅಂತ, 2 ಲಕ್ಷ ಅಂತ ಹಂಗೆ ಗಿಫ್ಟ್ ಕೊಡ್ತಾರ. ಜನಕ್ಕ ಗಿಫ್ಟ್ ಕೊಡೋದು ಹುಚ್ಚ ಆಗ್ಬಿಟ್ಟತಿ. ಅದ್ರ ಆರೋಗ್ಯ ಒಳಗ ಹಂಗ ನರಳ್ತಿರ್ತಾರ ಅವರು. ಹಾಗಾಗಿ ಖಂಡಿತ ಯಾರ್ದಾರ 60 ವರ್ಷದ ಹುಟ್ಟಹಬ್ಬ ಬಿದ್ದಪ್ಪ ಅಂದ್ರ ಅಜ್ಜ ಅಮ್ಮಂದು ವಯಸ್ಸಾದರ್ದು ಈ ಮ್ಯಾಟ್ ಹೋಗಿ ಕೊಡ್ರಿ, ಅದಕ್ಕೆ 10,000 ರೂಪಾಯಿ. ನೀವು ಬಂಗಾರ ಕೊಟ್ರೆ 30-40 ಸಾವಿರ ರೂಪಾಯಿ. ಸೀರೆ ಕೊಟ್ರೆ ಇಬ್ಬರಿಗೂ ಬಟ್ಟೆ ಕೊಡಕ ಈ 30-40 ಸಾವಿರ ಕೊಟ್ಟು. ಯಾಕಂದ್ರೆ ನೀವು ಪ್ರೆಸ್ಟೇಜ್ ಮೇಂಟೈನ್ ಮಾಡೋರು ಎಲ್ಲ ಜನ ಈ ಪ್ರೆಸ್ಟೇಜ್ ಮೇಂಟೈನ್ ಮಾಡಕ್ ಹೋಗಿ ನಂಬರ್ 1 ಶುಗರ್ ರೋಗಿಗಳಾಗ್ಯಾರ ನಮ್ಮ ಇಂಡಿಯಾದಾಗ. ಹಾಗಾಗಿ ಅವನ್ನೆಲ್ಲ ತಲೆಯನ್ನು ಮಟ್ಟು ತೆಗಿರಿ, ಮೈಂಡ್ ಫ್ರೀ ಇಟ್ಕೋರಿ, ಧ್ಯಾನ ಮಾಡ್ರಿ, ಮತ್ತೆ ಇಂತ ಇದರಲ್ಲಿ ವಿಶ್ವಾಸ ಇಟ್ಕೋರಿ. ಈ ತರ ಮ್ಯಾಟ ಕೊಟ್ರಿ, ಗಿಫ್ಟ್ ಕೊಡ್ರಿ. ಆಗೋದಿಲ್ಲ ಒಂದು ಬ್ರಾಸ್ಲೆಟ್ ಕೊಡ್ರಿ, ಅವ್ರು ನೆನೆಸ್ತಾರ. ಅವ್ರ ಆರೋಗ್ಯ ಸುಧಾರಣೆ ಆದ್ರೆ ನಿಮ್ಮನ್ನ ದೇವರಂತ ಕಾಣ್ತಾರ ಅವರು, ನೀವು ಕೊಟ್ಟಂತ ಗಿಫ್ಟ್ ವ್ಯಕ್ತಿಯನ್ನ. ಹಾಗಾಗಿ ನೀವೆಲ್ಲರೂ ಬಹಳ ಈ ಕಂಪನಿಗೆ ಯೂಸ್ ಮಾಡ್ತಿರೋ ನೀವೆಲ್ಲ ಭಾಗ್ಯವಂತರು. ಯಾರು ಸೂಪರ್ ಆಗಿ ಯೂಸ್ ಮಾಡ್ತಿರಲ್ಲ 100 ವರ್ಷ ಆಯುಷ್ಯ ದಾಡ್ತೀರಿ ನೀವೆಲ್ಲರೂ. 5 ವರ್ಷ ಆದ್ಮೇಲೆ ಒಂದೇ ಹೊತ್ತು ಊಟ ಮಾಡ್ತೇನೆ, ನೀರ್ನಾಗೆ ಇರ್ತೇನೆ. ನಮ್ಗೇನ್ ಯಾವ ಹಿಂದಿಲ್ಲ ಮುಂದಿಲ್ಲ. ಕುಂತ್ರು ಧ್ಯಾನ, ನಿಂತರು ಧ್ಯಾನ. ನಿಮ್ಗೆ ಹಂಗಲ್ಲ ಗಂಡ್ರ ಹೆಂಡ್ರು ಮಕ್ಳು ಮೊಮ್ಮಕ್ಳು ಚಿಂತಿ. ನಮಗೆಲ್ಲ ಮಠ
ನಮ್ ಕೋಲೆ ನಾವ್ ಒಬ್ರೆ ಹೆಂಗ್ ಕುಂತ್ರು ಧ್ಯಾನದಾಗ ಇರ್ತೇವಿ. ಊಟದ ಕಡೆ ಲಕ್ಷ್ಯ ಇಲ್ಲ, ರೊಕ್ಕದ ಕಡೆ ಲಕ್ಷ್ಯ ಇಲ್ಲ. ಈಗಂತೂ 60 ವರ್ಷ ಮೇಲ ಆದರೂ ರೊಕ್ಕ ಕೊಡಬಂದ್ರೆ ಇಸ್ಕೊಳಂಗೆ ಇಲ್ಲ ನಮಗೆ. ಅವರ ಮೊದ್ಲು ವಯಸ್ಸಾಗಿರ್ತಾರ, ಅವ್ರ ಕಡೆಯಿಂದ ನಾಲ್ಕು ದರ್ಶನ ತಗೋಣ. ಅದು ನಾವು ಈಗ ಸ್ವ ಇಚ್ಛೆಯಿಂದ ಕಲ್ತಿದ್ದೇವೆ. ಹಾಗಾಗಿ ನಮ್ಮ ಜೀವನ ಹೇಗಿರಬೇಕು, ಸರಳತೆ ಸೌಭಾಗ್ಯ, ಸಾಮಾನ್ಯತೆಯೇ ಸಂಪತ್ತಾಗಿರಬೇಕು. ಈ 2 ಸೂತ್ರ ಯಾರು ಜೀವನದಲ್ಲಿ ಅಳವಡಿಸಿಕೊಳ್ತಿರಲ್ಲ, ಇವೆಲ್ಲರೂ ಶತಾಯುಷಿಗಳಾಗಲಿಕ್ಕೆ ಸಂಶಯ ಇಲ್ಲ ಅಂತ ಹೇಳಿ, ಇವೆಲ್ಲರೂ ಬಹಳ ಖುಷಿಯಿಂದ, ಉತ್ಸಾಹದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬಂದು ಪಾಲ್ಗೊಂಡಿದ್ದಿರಲ್ಲ. ನಿಮ್ಮೆಲ್ಲರಿಗೂ ಹಂಪಿ ವಿರೂಪಾಕ್ಷೇಶ್ವರ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಹಾರೈಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ.